ಅಚ್ಚು ಕಾಫಿ ಚೆನ್ನಾಗಿದೆ ಅಲ್ವಾ ಇನ್ವಿಟೇಷನ್ನು? ಹಲೋ, ಎಲ್ಲಿ ಆಚೆ ಇದ್ದೀರಾ? ಒಂದ್ ನಿಮಿಷ ಅಚ್ಚು, ಒಂದೇ ನಿಮಿಷ. ಹಾ, ಬರ್ತಾ ಇದ್ದೀನಿ. ಶೇಖರು, ನಿಂಗೆ ಕಾಫಿ ಇಟ್ಟಿದ್ದೀನಿ. ಆಯ್ತಮ್ಮವ್ರೆ. ಶಾಂತಿ, ಕಾಫಿ ಕುಡ್ದೀಯಾ? ಯಾಕೇನಾಯ್ತು? ಅರ್ಥ ಆಯ್ತು ಇವಾಗ ನೀನ್ ಯಾಕೆ ಹೇಗಿದೀಯಾ ಅಂತ. ಶಾಂತಿ, ನನಗೆ ಅರ್ಥ ಆಗುತ್ತೆ ನಿನಗಿದನ್ನೆಲ್ಲ ನೋಡಿ ಇವಾಗ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ. ಆದ್ರೆ ಇವಾಗ ಏನ್ ಮಾಡೋದು ಶಾಂತಿ? ಮದ್ವೆ ಬೇರೆ ಹತ್ರ ಬರ್ತಾ ಇದೆ, ಎಲ್ಲ ನಮ್ ಕೈ ಮೀರಿ ಹೋಗ್ತಾ ಇದೆ ಅಲ್ವಾ ಶಾಂತಿ? ಗೊತ್ತಿಲ್ಲ ಶಂಕರು ಏನ್ ಮಾಡ್ಬೇಕು ಅಂತ. ಆದ್ರೆ ಒಂದ್ ಮಾತಂತೂ ಸತ್ಯ, ಯಾವುದೇ ಕಾರಣಕ್ಕೂ ನಾನೀ ಮದ್ವೆ ಆಗ್ಬಾರ್ದು ಚಿನ್ನು. ನೋಡಿ ಶಾಂತಿ, ನಮ್ಗೆ ಆ ದೇವ್ರು ಯಾವ್ದಾದ್ರು ಒಂದ್ ದಾರಿ ತೋರಿಸ್ತಾನೆ. ಈಗ ಎಂಗೇಜ್ಮೆಂಟ್ ಟೈಮಲ್ಲೂ ಹಾಗೆ ಅಲ್ವಾ, ಕೊನೆ ಕ್ಷಣದಲ್ಲಿ ಒಂದ್ ಐಡಿಯಾ ಬಂತು. ಅದೇ ತರ ಈ ಮದ್ವೆ ಟೈಮಲ್ಲೂ ಕೊನೆ ಕ್ಷಣದಲ್ಲಿ ಏನಾದ್ರೂ ಆಗ್ಬೋದು. ಅದೇ ಏನಾಗ್ಬೋದು ಅಂತ ಗೊತ್ತಿಲ್ಲ ಚಿನ್ನು. ಏನಾದ್ರೂ ಮಿರಾಕಲ್ ಆಗಿ ಈ ಮದ್ವೆ ನಿಲ್ಬೇಕು ಅಷ್ಟೇ. ನಾನು ತುಂಬಾ ಯೋಚನೆ ಮಾಡ್ಬಿಟ್ಟೆ ಚಿನ್ನು. ಈ ಮದ್ವೆ ನಿಲ್ಸಕ್ಕೆ ನನಗೆ ಯಾವ ದಾರಿನೂ ಗೊತ್ತಾಗ್ತಿಲ್ಲ. ಒಂದೊಂದ್ಸಲ ತುಂಬಾ ಯೋಚನೆ ಮಾಡಿ ಅಣ್ಣಂಗೆ ಹೇಗಾದ್ರೂ ಡೈರೆಕ್ಟ್ ಆಗಿ ಹೇಳ್ಬಿಡೋಣ ಅಂತ ಅನ್ಸುತ್ತೆ. ಆದ್ರೆ ಅಣ್ಣ ಈ ಮದ್ವೆ ನಾನು ಆಗ್ತೀನಿ ಅನ್ನೋ ಖುಷಿಯಲ್ಲಿದ್ದೇನೆ. ಇಂಥ ಟೈಮಲ್ಲಿ ನಾನೇನಾದ್ರೂ ಹೋಗಿ ಹೇಳಿದ್ರೆ ಅಣ್ಣನ ಆರೋಗ್ಯ ಬೇರೆ ಸರಿ ಇಲ್ಲ ಅಲ್ವಾ, ಅವನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿ ಹೋಗುತ್ತೆ. ಯಾಕೋ ಗೊತ್ತಿಲ್ಲ ಚಿನ್ನು, ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿ ಹೋಗಿದ್ದೀನಿ.